ನನ್ನ ತಮ್ಮನಿಗೆ ನೋಡಿದ್ರಿ ನೀವು, ಖಾಲಿ ಬಂದು ಅಷ್ಟಕ್ಕೆ ಗಾಯಬಾಗಿ. ಸಣ್ಣ ಆಕ್ಸಿಡೆಂಟ್ ಆಯ್ತು ಗೈಸ್. Hi guys, welcome back to Avi Prasad channel. ಸ್ಯಾಟರ್ಡೆ ಬ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಸಂಡೇ ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಸ್ವಲ್ಪ ಜ್ವರ ಇತ್ತು, ಹಾಗಾಗಿ ಮಾಡ್ಲಿಕ್ಕೆ ಆಗಿಲ್ಲ. ಏನಕ್ಕೆ ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇದು ನಾನು ಒಂದು ಫೈಲ್ ಬಟರ್ ಪೇಪರ್ನ ಪರ್ಚೇಸ್ ಮಾಡಿದ್ದೆ ಮೀಶೋ ಇಂದ. ಇವಾಗ ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ, ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಜಸ್ಟ್ ಕಟ್ ಮಾಡಿದ್ದೀನಿ ಅಷ್ಟೇ. ತುಂಬ ಪೀಸಸ್ ಬರುತ್ತೆ, ಇದು ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಇದರಲ್ಲಿ ರವದ ರೊಟ್ಟಿ ಆಗಲಿ, ಎಂಥದ್ದು ರೈಸ್ ಅಕ್ಕಿ ರೊಟ್ಟಿ ಅದೆಲ್ಲ ತಟ್ಬೋದು. ಸೊ ನೋಡುವ, ಇವತ್ತು ಇದನ್ನು ತಟ್ಟಿ ನಾನು ಇವತ್ತು ರವದ ರೊಟ್ಟಿ ಮಾಡ್ತಾ ಇದ್ದೀನಿ, ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ನೋಡುವ. ಸಬ್ಬಸಿಗೆ ಹಾಕಿ ರವದ ರೊಟ್ಟಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಬೇಕು, ನಾನು ಸ್ವಲ್ಪ ತೆಳುವ ಆಗಿತ್ತು. ತಗೊಳ್ತಾ ಇದ್ದೀನಿ, ಮತ್ತೆ ಒಂದು ಬಟರ್ ಪೇಪರಲ್ಲಿ ಹಾಕಿದ್ದೀನಿ. ಒಂದು ಮಾಡಿದೆ ನಾನು, ಸರಿ ಬರುತ್ತೋ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಆಗಿತ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ಸೆಕೆಂಡ್. ನನಗೆ ಯಾಕೋ ಚೆನ್ನಾಗಿ ಅನಿಸ್ತು, ಈಸಿ ಅನಿಸ್ತು. ಯಾಕಂದ್ರೆ ನಾವಲ್ಲಿ ಡೈರೆಕ್ಟ್ ಇದಕ್ಕೆ ಏನಂತಾರೆ, ಇದು ಕಾವಲಿ ತವಾಗ ಹಾಕಿದ್ರೆ ಸೊ ಅದು ಕೈ ಎಲ್ಲ ಸುಡುವುದು ಆ ಥರ ಎಲ್ಲ ಆಗ್ತಿತ್ತು. ಹಾಗಾಗಿ ಇದು ಒಂದ್ಸಲ ತಂದು ನೋಡುವ, ಟ್ರೈ ಮಾಡುವ ಅಂತ ಹೇಳಿ ನಾನು ತರಿಸಿದ್ದೆ. ನನಗೆ ಯಾಕೋ ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಅಲ್ಲ ಅಂತ ಅನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಯಿತು, ಈ ಥರ ಸಾವಕಾಶ ತೆಗೆದ್ರೆ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದ ನಂತರ ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ. ಈ ಥರ ಸ್ಪ್ರೇ ಮಾಡಿದರೆ ಸಾಕು. ಡಯಟ್ ಮಾಡೋರಿಗೆಲ್ಲ ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದಂದ್ರೆ ಆ ಥರ ಸ್ವಲ್ಪ ಸ್ಪ್ರೇ ಮಾಡಿದರೆ ಆಯಿತು, ಆಯಿಲ್ ಜಾಸ್ತಿ ಬೀಳಲ್ಲ. ಅದರಲ್ಲಿ ಇನ್ನೊಂದು ಥರನೂ ಇದೆ, ಇಲ್ಲಿ ನೋಡಿ, ಇದು ಸ್ಪ್ರೇ ಆಯ್ತಾ. ಇವಾಗ ನಾನು ಇಲ್ಲಿ ಸ್ಪ್ರೇ ಮಾಡಿದ್ದೀನಿ ಈ ಥರ. ಇನ್ನೊಂದು ಥರ ಇದೆ, ನಿಮ್ಗೆ ಜಾಸ್ತಿ ಬೇಕು ಅಡುಗೆಗೆ ಅಂತೇಳಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಹಾಕ್ಬಹುದು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ, ನನಗೂ ಇಷ್ಟ ಆಯಿತು. ನೋಡಿ, ಈ ಥರ ಆಗುತ್ತೆ, ಚೆನ್ನಾಗಿ ಆಗುತ್ತೆ, ಈಸಿಯಾಗಿ ಮಾಡ್ಬೋದು. ನಾನು ಆ್ಯಕ್ಚುಲಿ ಕಷ್ಟಪಡ್ತಿದ್ದೆ ಇಷ್ಟು ದಿನ, ಯಾವ ಥರ ಮಾಡೋದು ಹೇಗೆ ಅಂತ ಹೇಳಿ ತುಂಬ ಕಷ್ಟಪಡ್ತಿದ್ದೆ. ಕೈಯೆಲ್ಲ ಸುಟ್ಕೊಂಡಿದ್ದು ಇದೆ ನಾನು. ಸೊ ಹಾಗಾಗಿ ಇದು ತರಿಸಿದೆ, ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನನಗೆ. ಸೊ ನೀವು ತನ್ನಿ, ನೀವು ಟ್ರೈ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿದೆ. ನಾವು ರೆಡಿಯಾಗಿ ಮನೆಯಿಂದ ಹೊರಗೆ ಬಂದ ತಕ್ಷಣ ಲಿಫ್ಟ್ ಹತ್ರ ಇದು ಪಾರಿವಾಳ ಕೂತ್ಕೊಂಡಿತ್ತು. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೆಗೆದ್ರು. ನೋಡ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಹಾಗೆ ಬ್ರೇಕ್ಫಾಸ್ಟ್ ಆದ ನಂತರ ಮನೆಯವರು ರೆಡಿ ಆಗು ಅಂತ ಹೇಳಿದ್ರು. ಸೊ ನಾವು ರೆಡಿ ಆಗಿದ್ವಿ. ಎಲ್ಲಿ ಹೋಗ್ತೀವಿ ಏನಂತ ಹೇಳಿ ಗೊತ್ತಿಲ್ಲ. ಹಾಯ್, ಎತ್ತಿಸ್ದಿಸ್ತಿ ಸರ್, ಬಾ ಬಿಸ್ಕಿಟ್ ತಂದಿಲ್ಲ, ಬಿಸ್ಕಿಟ್ ಅಲ್ಲಿ ಉಂಟು. ಸೊ ರೆಡಿ ಆಗ ಅಂತ ಹೇಳಿದ್ರು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ರು, ಹೇಳ್ತಾ ಇಲ್ಲ. ಪ್ರತಿ ಸಲನೂ ನೀವು ಅನ್ಕೋಬಹುದು ಇವ್ರೇನು ಪ್ರತಿ ಸಲ ಅದೇ ಹೇಳ್ತಾರೆ
ರೆಡಿ ಆಗು ಅಂತ ಹೇಳಿದ್ರು, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತೇಳಿ. ಹೌದು, ನಿಜವಾಗ್ಲೂ ಅವ್ರು ಅದೇ ಥರ ಮಾಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋದೇ ಇಲ್ಲ, ರೆಡಿ ಆಗು ಅಂತ ಹೇಳ್ತಾರೆ ಅಷ್ಟೇ. ಸೊ ನಾವಿವಾಗ ರೆಡಿ ಆಗಿದ್ದೀವಿ, ರೆಡಿಯಾಗಿ ಹೊರಟಿದ್ದೀವಿ. ಮತ್ತು ಮೊನ್ನೆ ವಿಡಿಯೋದಲ್ಲಿ ನನ್ನ ತಮ್ಮನಿಗೆ ನೋಡಿದ್ರಿ ನೀವು, ಖಾಲಿ ಬಂದು ಅಷ್ಟಕ್ಕೆ ಗಾಯಬಾಗಿದ್ದ. ಹೌದು, ಅವನು ಬಂದಿದ್ದು ಅಷ್ಟೇ ಹೊತ್ತಿಗೆ, ಅಂದರೆ ನಾವು 10:30 ಏನೋ ಅವನಿಗೆ ಮಾರ್ಕೆಟಿಂದ ಪಿಕಪ್ ಮಾಡಿದ್ವಿ. ಅಲ್ಲಿಂದನೇ ಪಿಕಪ್ ಮಾಡಿ ಅವ್ನು ನೈಟ್ ಖಾಲಿ ಮಲಗ್ಲಿಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದು. ಹಾಗೆ ಬೆಳಿಗ್ಗೆ ನಮ್ಮ ಮನೆಯವ್ರ ಜೊತೆನೆ ಕೆಲ್ಸಕ್ಕೆ ಹೋಗಿದ್ದಾನ ಅವನು. ಖಾಲಿ ಒಂದು ನೈಟ್ ಸಲುವಾಗಿ ಒಂದು 4-5 hours ಅಷ್ಟೇ ಬಂದಿದ್ದು ಅವನು. ಸೊ ಇವಾಗ ಮತ್ತೆ ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಬಂದಿದ್ದಾನೆ. ಯಾಕಂದ್ರೆ ಅವನಿಗೆ ಸಂಡೇ ಇವತ್ತು ರಜೆ ಇದೆ, ಇವತ್ತು ನಾಳೆ, ಹಾಗಾಗಿ ಬಂದಿದ್ದಾನೆ, ನಮ್ಮ ಜೊತೆಗಿದ್ದಾನೆ. ದಿಸ್ತೆ ಸವಿ ಹಾಯ್, ಹಂಗೆ ದಿಸ್ತೆ ಸರ್ ಹಾಯ್ ಏನೋ. ಸೊ ಇವಾಗ ಬಂದಿದ್ದಾನೆ. ಸೊ ನಾವು 3 ಜನ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೊರಟಿದ್ದೀವಿ. ನೋಡುವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ. ಅವಿ ಅಷ್ಟೇ ಅವಿ ಅವರಷ್ಟೇ. ಹಾಯ್, ಬಾಯ್, ಗುಡ್ ನೈಟ್. ಎಲ್ಲರಿಗೂ ಹ್ಯಾಪಿ ಸಂಡೇ. ಎಲ್ಲ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮೊಬೈಲ್ ಯೂಸ್ ಮಾಡಬೇಡಿ ಜಾಸ್ತಿ, ಫ್ಯಾಮಿಲಿ ಜೊತೆ ಇರಬೇಕಾದ್ರೆ ಫ್ಯಾಮಿಲಿಗೆ ಟೈಮ್ ಕೊಡಿ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತಿದ್ದೀನಿ. ಏನಿದು ಸ್ಪೀಚ್ ಕೊಡ್ತಾ ಇರೋದಾ? ಮೊಬೈಲ್ ಬಿತ್ತು. ಸರಿ ಗೈಸ್, ಆಮೇಲೆ ಸಿಗ್ತೀವಿ, ಬೈ. ಗೈಸ್, ಇದು ಯಾವ ಪ್ಲೇಸ್ ಅಂತ ಗೊತ್ತಾಗಲಿಲ್ಲ ಆಗಿತ್ತು, ಹೆಸರಂತೂ ಗೊತ್ತಿಲ್ಲ. ಬಟ್ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಒಂದು ಡ್ಯಾಮಿಗೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಾನು ನೆಕ್ಸ್ಟ್ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ. ಆ ಡ್ಯಾಮಿಂದ ನೀರಿದು, ಸೊ ನೀರು ಫ್ಲೋ ಆಗ್ತಾ ಇರೋದೇ ಪ್ಲೇಸ್ ಇದು. ಅದು ಆಮೇಲೆ ಹೋಗಿ ಬಂದ ನಂತರ ನಮಗೆ ಗೊತ್ತಾಗಿತ್ತು ಅದು ಅದರದ್ದೇ ನೀರು ಅಂತ ಹೇಳಿ. ಅಷ್ಟು ತನಕ ಗೊತ್ತಾಗಲಿಲ್ಲ. ಗೈಸ್, ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಜಸ್ಟ್ ಆನ್ ದ ವೇ ಸಿಕ್ತಂತ ಹೇಳಿ ಹೋಗಿದ್ವಿ ಅಷ್ಟೇ. ಹಾಗೆ ಆನ್ ದ ವೇ ಎಳ್ನೀರು ಕುಡಿಯುವ ಅಂತ ಹೇಳಿ ನಿಲ್ಸಿದ್ದೀವಿ. ಹಾಗೆ ಅವರು ತರ್ಲಿಕ್ಕೆ ಹೋಗಿದ್ದಾರೆ. ನಿಮ್ಗೆ ಅದೇ ನಿಮ್ಗೆ ನಾನು ಕುಡಿಯಲ್ಲ, ಡಯಟ್. ಬಾ, ಎಳ್ನೀರು ದಿನಕ್ಕೆ ಅವರಿಗೆ 2 ಕುಡಿತೀವಿ ಗೈಸ್. ಮತ್ತೆ ಅವ್ರು ಮತ್ತೆ 1 ಕುಡಿಲಿಲ್ಲ ಆದ್ರೆ ನಾನು ನಂಬಲ್ಲ. ಸಂಗನಾಯ್ತು. ಒಂದ್ ಡ್ಯಾಮ್ ಹತ್ರ ಬಂದಿದ್ದೀವಿ. ಏನ್ ಡ್ಯಾಮ್ ಇದು? ಮಂಚಿಬೆಲೆ ಡ್ಯಾಮ್. ಮಂಚೆಬೆಲೆ ಡ್ಯಾಮ್ ಅಂತ. ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ. ಬಂದಿದ ತಕ್ಷಣ ಇಲ್ಲಿ ಫಿಶ್ ಫ್ರೈ ನೋಡಿದ್ವಿ, ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಡ್ಯಾಮ್ ಫಿಶ್ ನೋಡಿದ್ವಿ, ಅಂದ್ರೆ ಅಲ್ಲೇ ಫ್ರೈ ಮಾಡ್ತಾ ಇದಾರೆ. ಸೊ ಹಾಗಾಗಿ ಸೊ ಹಾಗಾಗಿ ತಿನ್ಕೊಂಡು ಹೋಗೋಣ ಅನ್ಕೊಂಡಿದ್ವಿ. ತಿನ್ಕೊಂಡು ಆಮೇಲೆ ನಿಮ್ಗೆ ಅಲ್ಲಿ ಮುಂದ್ಗಡೆ ಹೋಗಿ ತೋರಿಸ್ತಾರೆ. ಫುಲ್ ಜೋಶಲ್ಲಿದಾರಪ್ಪ ಅವಿ ಅವ್ರು ಇವತ್ತು. ಇದೇ ಡ್ಯಾಮ್ ಫಿಶ್, ಬಟ್ ನಾವು ಈ ಫಿಶ್, ಇನ್ನೊಂದು ಫಿಶ್ ಇದೆ ಅಲ್ವಾ ಕೆಳಗಡೆ, ಆ ಫಿಶನ್ನು ಆರ್ಡರ್ ಮಾಡಿದ್ವಿ. ಈ ಫಿಶನ್ನು ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಸಖತ್ತಾಗಿತ್ತು. ಇವ್ರು ಕೊಡು, ಇವ್ 3 ಇವ್ರು, ಇವ್ ಅಣ್ಣರು.
ಫಿಶ್ ಬಂತು ನೋಡುವ ಹೇಗಿದೆ ಅಂತ ಪೇಜ್ ಸಾಸ್ ನನ್ಗೆ ಸಾಂಗ್ ಚೆನ್ನಾಗಿದ್ಯಾ ಟ್ರೈ ಮಾಡು ಇಲ್ಲಿ ಯಾರಾದ್ರೂ ಬಂದ್ರೆ ಇಲ್ಲಿ ಟ್ರೈ ಮಾಡ್ಬೋದಾ ಗ್ಯಾಸ್ ಇಲ್ಲಿ ಬಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು fish fry ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಏಪುರು ಮಸ್ತ್ ಟ್ರೈ ಕರ್ ಗೈಸ್ ಒಂದು ಅವಾಜೇ ಇಲ್ಲ ಸೌಂಡೇ ಇಲ್ಲ ಹೊರಗೆ ಬರ್ತಾ ಇಲ್ಲ ಸೌಂಡ್ ಇದೇ ಪಟ್ಟಿ ಹೊಸ ಬರೇ ಸಾ ನಾನು ನೋಡೋದಕ್ಕಿಂತ ಚೆನ್ನಾಗಿದೆ ಫಸ್ಟ್ ಆನಿಯನ್ ಕೌಂಚಿ ಫಸ್ಟ್ ಫಿಶ್ ಕೌಂಚಿ ಫಿಶ್ ತಿನ್ನೋದು ಬಿಟ್ಟು ಆನಿಯನ್ ತಿಂತಾರೆ ಬಿಸಿ ಬಿಸಿ ನನ್ನ ಫಿಶ್ಗಿಂತ ಚೆನ್ನಾಗಿದ್ಯಾ ನಾನು ಮಾಡೋದಕ್ಕಿಂತ ಚೆನ್ನಾಗಿದ್ಯಾ ಇಲ್ಲ ಅದಕ್ಕಿಂತ ಕಮ್ಮಿ ಇತ್ತಲ್ಲ ಹೇಳಿದೆ ಮತ್ತೆ ಇವತ್ತು ನೈಟ್ ಫಿಶ್ ಇಲ್ಲ ಆಗಿತ್ತು ಹಾಗೆ ಒಂದು ಸಿಂಗಲ್ ಆಮ್ಲೆಟ್ ಕೂಡ ಆರ್ಡರ್ ಮಾಡಿದ್ವಿ. ಮೇನ್ ಎಂಟ್ರೆನ್ಸ್ ಬೇರೆ ಕಡೆ ಅಂತೆ ಆದರೆ ಜನಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಮೇ ಬಿ ಮಳೆಗೋಸ್ಕರ ಏನೋ ಗೊತ್ತಿಲ್ಲ ಬಿಡ್ತಾ ಇಲ್ಲ ಅಂತೆ ಅದಕ್ಕೆ ಇಲ್ಲಿ ನಾವೆಲ್ಲಿ ಫಿಶ್ ಎಲ್ಲ ತಿಂದಿದ್ವಲ್ಲ ಸೊ ಅಲ್ಲಿಂದ ಇಲ್ಲಿಂದ ಹೋಗ್ಬೋದು ಶಾರ್ಟ್ ಕಟ್ ವೇ ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಇಲ್ಲಿಂದಾನೇ ಎಲ್ಲರೂ ಹೋಗ್ತಾ ಇದ್ದಾರೆ ಸೊ ನಾವು ಕೂಡ ಇಲ್ಲಿಂದಾನೇ ಹೋಗ್ತಾ ಇದ್ದೀವಿ ಸ್ವಲ್ಪ ಹತ್ತಿರ ಹೋಗಿ ನಿಮಗೆ ತೋರಿಸ್ತೀನಿ ನಕ್ಸೈ ಡ್ಯಾಮ್ ಹೋದಕ್ಕೆ ಮಾವಿನ तू वॉले करने की गेलर भी चलती ವೈರ್ ದೂರ ಪುಷತೆ ಎಷ್ಟ್ ನೆಟ್ ಸೆಂಟರ್ ದೂರ ಮೊಬೈಲ್ ಕೂಡ मोबाइल पर को ಆಗ ಮಜಾ ಕಡೆ ಮಜಾ हाँ वेट देता पड़े नेट जाए ना काय से ना पड़े दी क्या बाबा काय होणार ना क्या सब ना मजे ಜಸ್ಟ್ ಅಲ್ಲಿಂದ ಹತ್ತು ಬಂದ್ವಿ ನಾವು ಹತ್ತು ಬಂದು ಸುಸ್ತಾಯ್ತು ಹಾಗೆ ಪೀನಟ್ ಮಸಾಲ ಮಾಡ್ತಾ ಇದಾರೆ ಅವರು ಪೀನಟ್ ಮಸಾಲ ತಿನ್ಲಿಕ್ಕೆ ಬಂದಿದ್ದೀವಿ ಒಂದು ವಾಟರ್ ಬಾಟಲ್ ತಗೊಳ್ತೀನಿ ಗೈಸ್ ನನ್ನ ತಮ್ಮನಿಗೆ ಆ್ಯಕ್ಚುಲಿ ನೀರಲ್ಲಿ ಹೋಗಬೇಕಿತ್ತು ಅವ್ನು ಶೂ ಹಾಕ್ಕೊಂಡು ಬಂದಿದ್ದ ಬಟ್ಟೆ ಬಂದಿದ್ದ ಬಟ್ ಶೂ ಹಾಕೋ ಬಂದಿದ್ದ ಅಂತ ಹೇಳಿ ಅವನಿಗೆ ಇಳಿಲಿಕ್ಕೆ ಆಗಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡ ಪಾಪ ಬರೆಸ್ತಾನೆ चोर सुदिष्ट ಅವನಿಗೆ ತಲೆನೋವಂತೆ ಗೈಸ್ ಅದಕ್ಕೆ ವಿಡಿಯೋದಲ್ಲಿ ಬರ್ಲಿಕ್ಕೆ ಒಂಥರ ಮಾಡ್ತಾ ಇದ್ದಾನೆ ಮುಖ ಚಂದ ಕಾಣಲ್ಲ ಅಂತ ತುಂಬಿ ಕೌಂಚ ಅವನಿಗೆ ಇದು ನನಗೆ ಇದು ಎರಡು ಅವರಿಗೆ ಅವರಿಬ್ಬರಿಗೆ ತಿನ್ನಿ
ಹಾಗೆ ಅಲ್ಲಿಂದ ನಾವು ಆ್ಯಪಲ್ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೀವಿ. ಫಸ್ಟ್ ನೋಡೋಣ ಕರೀತಾರೆ. ಆ ದಿನ ನಾ ಆಲದ ಮರದ್ದು ವಿಡಿಯೋ ಹಾಕಿದ್ದೆ ಅಲ್ಲ, ಅದೇ ರೋಡಲ್ಲೇ ಇದು ಡ್ಯಾಮ್ ಕೂಡ ಬರುತ್ತೆ. ಹಾಗೆ ಬರಬೇಕಾದ್ರೆ ಈ ಪಾಟ್ಸ್ ಎಲ್ಲ ನೋಡ್ಲಿಕ್ಕೆ ಹೋಗಿದ್ವಿ. ಜೇಸನ್ ಇದು ಸೆಟ್ ಬರುತ್ತೆ, 1 2 3 ಸೆಟ್ ಬರುತ್ತೆ. ಅಲ್ಲೇ 50 ರೂಪೀಸ್ ಅಂತ ಗೈಸ್. ಇದೊಂದು ತಗೊಂಡೆ, ಏನು ತಗೊಳ್ಳಿಗೆ ಕೊಡ್ತಾ ಇಲ್ಲ ಇವರು. ಓಕೆ, ಇದು ಒಂದು ಅರ್ಧ ಗಂಟೆ ಅವ್ರು ನೋಡ್ಬಿಟ್ಟು ಫೋನ್ ಮಾಡ್ತಾರೆ ಬರ್ತಾರಲ್ಲ. ಲಾಸ್ಟ್ ವೀಕಲ್ಲಿ ನಾನು ಒಂದು ಆಲದ ಮರದ್ದು ವಿಡಿಯೋ ಶೇರ್ ಮಾಡಿದ್ದೆ ಅಲ್ಲ ಗೈಸ್ ನಿಮ್ಮ ಜೊತೆ. ಅದೇ ಲೇನಲ್ಲೇ ಬರುತ್ತೆ ಇದು, ಡ್ಯಾಮ್ ಕೂಡ ಅದೇ ಲೇನಲ್ಲೇ ಬರುತ್ತೆ. ಇದು ಪಾಟ್ಸು, ಹಾಗೆ ಅದೇ ಲೇನಲ್ಲೇ ಸ್ವಲ್ಪ ಮುಂದೆ ಹೋದರೆ ಫ್ಲವರ್ ಪಾಟ್ಸು ಕೂಡ ಸಿಗುತ್ತೆ, ಅಂದರೆ ಈ ಥರ ಗಿಡದ ಪಾಟ್ ಸಿಗುತ್ತೆ. ಹಾಗೆ ನೋಡಿ ಹೊರಗೆ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಸೊ ನನ್ನ ತಮ್ಮ ಹೋಗಿದ್ದಾನೆ ನೋಡಲಿಕ್ಕೆ ಏನಾಗಿದೆ ಅಂತ ಹೇಳಿ. ಸಣ್ಣ ಆಕ್ಸಿಡೆಂಟ್ ಆಯ್ತು ಗೈಸ್. पण स्टँड काढू ना, चाललं झालं. कोण हे स्टँड काढणार आहे तकाच ये चालू झालं रे, चालू झालं. जाम झाला, जाम झालं. ಗಾಡಿ ಬ್ರೇಕ್ ನಿಧಾನಕ್ಕೆ ಬರ್ತಾ ಇದ್ವಿ, ಇಲ್ಲಿ ಒಂದೇ ಫುಲ್ ಜಾಮ್ ಆಗೋಯ್ತಲ್ಲ. ಜಾಮ್ ಜಲ್ಲ ಟಯರ್ ಏನೋ ಜಾಮ್ ಆಗಿ ಒಂದೆರಡು ಸಲ ಜಾಮ್ ಆಗಿತ್ತಂತೆ. ಅವರು ಹೀಗೆ ಇರಬೇಕು ಅಂತ ಅಂದ್ಕೊಂಡ್ರಂತೆ. 3ನೇ ಸಲ ಫುಲ್ ಜಾಮ್ ಆಗಿಬಿಡ್ತು, ಅವರಿಗೆ ಟಯರೇ ಮೂವ್ ಆಗ್ತಾ ಇಲ್ಲಾಗಿತ್ತು. ಹಾಗಾಗಿ ಅವ್ರು ಬಿದ್ದುಬಿಟ್ರು. ನಾನು ಅಂದ್ಕೊಂಡೆ ಸ್ಟ್ಯಾಂಡ್ ಏನೋ ತೆಗಿಲಿಲ್ಲ ಅದಕ್ಕೆ ಬಿದ್ದುಬಿಟ್ರು ಅಂಥೇಳಿ. ಅವ್ರು ಬಿದ್ದಿದ್ದೇ ಪಕ್ಕಕ್ಕೆ ಒಂದು ಬೈಕ್ ಇತ್ತು ಗೈಸ್, ಜಸ್ಟ್ ಮಿಸ್ ಆ ಬೈಕ್ ಅದ್ರ ಮೇಲೆ ಹತ್ತು ಹೋಗೋದಿತ್ತು. ಹಾಗೆ ಮನೆಗೆ ಬಂದು ರೆಸ್ಟ್ ಮಾಡಿ ಸಂಜೆ ಮಾಲ್ ಹತ್ರ ಹೋಗಿದ್ವಿ, ಒಂದು ರೌಂಡ್ ಬಂದಿದ್ದೆ. ಫಸ್ಟ್ ಐಸ್ ಕ್ರೀಮನ್ನು ತಗೊಂಡ್ವಿ ನಾವು. ಆಮೇಲೆ ನೆಕ್ಸ್ಟ್ ಬಂದಿದ್ದು ಪಿಜ್ಜಾ ತಿನ್ನಲಿಕ್ಕೆ. ನಮ್ಮ ಮನೆಯವರು ಆರ್ಡರ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಪಿಜ್ಜಾ ಏನೋ ಆಫರ್ ಇದೆ ಅಂತ ಹೇಳಿದರು, ಹಾಗಾಗಿ ಬಂದಿದ್ವಿ ನಾವು. ಚೀಸ್ ಪಿಜ್ಜಾನ ಆರ್ಡರ್ ಮಾಡಿದರು. ಅಷ್ಟೇನು ಚೆನ್ನಾಗಿಲ್ಲಾಗಿತ್ತು, ಬಟ್ ಓಕೆ. ಸೊ ಇದು ತಿನ್ಕೊಂಡು ಹಾಗೆ ಮನೆಗೆ ಹೋದ್ವಿ ನಾವು. ಮನೆ ಹೋಗೋ ತನಕ 10:30 ಆಯಿತು. ಸೊ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವಿಪ್ರಸಿ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.